ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನಿತ್ಯನೂ ಶ್ರೀಮದ್ ಭಾಗವತವನ್ನು ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟು ಹೇಳಲಾಗುತ್ತಾ ಇದೆ. ಅದರಲ್ಲಿಯೂ ವಿಶೇಷವಾಗಿ ಶ್ರೀರಾಮದೇವರ ಚರಿತ್ರೆಯನ್ನು ಹೇಳುತ್ತಾ ಇದೆ. ನಿನ್ನೆಯ ತನಕ ಸೀತಾಮಾತೆಯು ಲವಕುಶರಿಗೆ ಜನ್ಮವನ್ನು ಕೊಟ್ಟು ವಸಿಷ್ಠರಿಗೆ ಒಪ್ಪಿಸಿ ತಾನು ಭೂಮಿಯನ್ನು ಪ್ರವೇಶಿಸಿದಳು ಎನ್ನುವಂತಹ ಮಾಹಿತಿ ತನಕ ಹೇಳಲಾಗಿತ್ತು. ಹಾಗೂ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳಿದರು, ಈ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಹೇಳುತ್ತಾರೋ, ಯಾರು ಶ್ರದ್ಧಾಭಕ್ತಿಯಿಂದ ಕೇಳುತ್ತಾರೋ ಅವರಿಗೆ ಮುಕ್ತಿಯೇ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಶುಕಾಚಾರ್ಯರು ಹೇಳಿದ್ದರು. ಆಗ ಪರೀಕ್ಷಿತ್ ರಾಜನು ಮತ್ತು ಕೇಳಿದ ಏನೆಂದು, ಮಹನೀಯರೇ, ಪ್ರಭು ರಾಜನು ತನ್ನ ರಾಜ್ಯವನ್ನು ಹೇಗೆ ಪರಿಪಾಲನೆ ಮಾಡುತ್ತಿದ್ದನು, ತನ್ನ ಸಹೋದರರೊಡನೆ ಹೇಗೆ ವರ್ತಿಸುತ್ತಾ ಇದ್ದನು, ಹಾಗೂ ಅಯೋಧ್ಯ ನಗರದ ಜನರನ್ನು ಅವನೊಡನೆ ಹೇಗೆ ವ್ಯವಹರಿಸುತ್ತಾ ಇದ್ದರು, ಅದನ್ನು ಪರಿಪೂರ್ಣವಾಗಿ ಹೇಳಿರಿ ಎಂದು ನಿನ್ನೆ ತನಕ ಕೇಳಿದ್ದರು. ಅದಕ್ಕೆ ಇಂದು ಉತ್ತರವನ್ನು ಏನನ್ನು ಕೊಡುತ್ತಾ ಇದ್ದಾರೆ ಶುಕಾಚಾರ್ಯರು? ಶ್ರೀ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ, ಪರೀಕ್ಷಿತ್ ರಾಜನೇ ಕೇಳು. ಸಾಕ್ಷಾತ್ ಶ್ರೀಹರಿಯು ಅವತಾರನಾದ ಪ್ರಭುವು ಸಮಸ್ತ ಸುಖ ಭೋಗಗಳು ಸಮೃದ್ಧವಾಗಿ ತನ್ನ ಪ್ರಜೆಗಳಿಗೆ ಸಹಜವಾಗಿಯೇ ದೊರೆಯುವಂತೆ ವ್ಯವಸ್ಥೆ ಮಾಡಿದ್ದನು. ಶ್ರೀರಾಮನಿಗೆ ರಾಜ್ಯಾಭಿಷೇಕವಾದ ಮೇಲೆ ತಾನು ಅತ್ಯಂತ ಸಮೃದ್ಧ ರಾಜ್ಯದ ಏಕೈಕ ಪ್ರಭುವಾದರೂ ಕೂಡ ಸುಖಲೋಲನಾಗದೆ ಕರ್ತವ್ಯ ದಕ್ಷ ರಾಜನಂತೆ ಪ್ರಜಾಹಿತ ಕರ್ತವ್ಯ ದಕ್ಷನಾಗಿ ರಾಜ್ಯ ಪರಿಪಾಲನೆ ಮಾಡುತ್ತಾ ಇರುವಾಗ ತನ್ನ ರಾಜ್ಯದಲ್ಲಿಯ ಶತ್ರುಗಳನ್ನು ನಿರ್ಬಂಧಿಸಲು ಸಹೋದರರನ್ನು ದಿಗ್ವಿಜಯಕ್ಕೆಂದು ಕಳಿಸಿದನು. ಶ್ರೀರಾಮನು ತಿರುಗಾಡುವ ಮಾರ್ಗದಲ್ಲಿ ಸುಂದರವಾದ ಕಮಾನುಗಳನ್ನು ನಿಲ್ಲಿಸಿ ಅಲಂಕರಿಸಿ ಅನೇಕ ಸುಂದರ ಪುಷ್ಪಗಳ ಮಾಲೆಗಳನ್ನು ಅಣೆದು ಬಹು ಸಿಂಗರಿಸಿ ಪ್ರಜೆಗಳು ಶ್ರೀರಾಮನನ್ನು ಸ್ವಾಗತಿಸುತ್ತಾ ಇದ್ದರು. ಅವನು ಆ ಮಾರ್ಗಗಳಿಂದ ಸಂಚರಿಸುವಾಗ ಅವನ ಪಾದಗಳಿಗೆ ಪುನಃ ಪುನಃ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದರು. ಅವನನ್ನು ಪರಿಪರಿಯಿಂದ ಸ್ತುತಿಸಿ ಅನುಗ್ರಹವನ್ನು ಬೇಡುತ್ತಿದ್ದರು. ಇನ್ನು ಒಂದೊಂದು ಸಲ ಶ್ರೀರಾಮನು ಹೊರಗೆ ಬಾರದೇ ಇದ್ದಂತಹ ಸಂದರ್ಭದಲ್ಲಿ ದರ್ಶನಾಪೇಕ್ಷಿಗಳಾದ ಪ್ರಜೆಗಳು ಅವನ ದರ್ಶನ ಪಡೆಯಲು ಅವನ ಮಹಲಿಗೆ ಎದುರು ಗುಂಪು ಗುಂಪಾಗಿ ನಿಲ್ಲುತ್ತಿದ್ದರು. ಪರಮ ಪುರುಷನಾದ ಶ್ರೀರಾಮನು ತನ್ನ ಪೂರ್ವಜರ ಅರಮನೆಯಲ್ಲಿ ಉಲ್ಲಿಸಿತನಾಗಿ ಇರುವ ಕಾಲದಲ್ಲಿ ಸೀತೆಯಿಂದಲೂ ಪ್ರಿಯಕರ ಸಹೋದರರಿಂದಲೂ ಪರಿವೇಷ್ಟಿತನಾಗಿ ಬಹು ಸುಂದರನಾಗಿ ಕಾಣುತ್ತಿದ್ದನು. ಇಂತಹ ಶ್ರೀರಾಮನು ಧರ್ಮಾತಿಕ್ರಮವಾಗದಂತೆ ಬಹು ಜಾಗರೂಕನಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಹತ್ತಿದ್ದನು. ಇನ್ನು ಶ್ರೀರಾಮನು ಅವತಾರ ಕಾರ್ಯ ಮುಕ್ತಾಯಗೊಳಿಸಿ ನಿಜ ಧಾಮವನ್ನೈದಿದ ಮೇಲೆ ಶ್ರೀರಾಮ ಪುತ್ರ ಕುಶನು ರಾಜ್ಯಕ್ಕೆ ಬಂದನು. ಕುಶನಿಂದ ಮುನ್ನಡೆದ ಪುತ್ರ ಪರಂಪರೆಯನ್ನು ಹೇಳುತ್ತೇನೆ. ಆ ಕುಶನಿಂದ ಕೂಡ ಮತ್ತು ಈ ಸೂರ್ಯವಂಶದ ಪರಂಪರೆ ಯಾವ ಪ್ರಕಾರವಾಗಿ ಬೆಳೆಯಿತು ಎನ್ನುವಂಥ ವಿವರವನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಬೋಧಿಸುತ್ತಾ ಇದ್ದಾರೆ. ಕುಶ, ಅತಿಥಿ, ನಿಷಾದ, ನಭ, ಪುಂಡಲಿಕ, ಕ್ಷಮದ್ವೇನ, ದೇವಂನಿಕ, ಅನಿಹ, ಕ್ಷಾರಿಯತ್ರ, ಬಲಸ್ಥಲ, ವಜ್ರನಾಭ, ಸಗಣ, ವಿದ್ರುತಿ, ಹಿರಣ್ಯನಾಭ, ಪುಷ್ಪಧ್ರುವ, ಸಂಧಿ, ಸುದರ್ಶನ, ಅಗ್ನಿವರ್ಣ, ಶೀಘ್ರ, ಮರು ಅನ್ನುವಂತಹ ಮರು ಯೋಗ ಸಾಧ್ಯದಿಂದ ಈವರೆಗೂ ಕೂಡ ಕಲಾಪಗ್ರಾಮದಲ್ಲಿ ಇರುವವನು ಹಾಗೂ ಕಲಿಯುಗಾಂತ್ಯದ ನಂತರ ಸೂರ್ಯವಂಶದ ಮೂಲಕ ಪುರುಷನಾಗುವನು
ನೋಡಿ, ಆತ ಕಾಣ್ತಾ ಇಲ್ಲ, ಆದರೂ ಕೂಡ ಈ ಕಲಾಪ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇಂದಿಗೂ ಕೂಡ ಇದ್ದಾನೆ. ಈ ಕಲಿಯುಗ ಅಂತ್ಯವಾಗುವಂತಹ ಸಂದರ್ಭದಲ್ಲಿ, ಅಂದರೆ ಕಲಿಯು ನಿರ್ಗಮಿಸುವಂತಹ ಸಂದರ್ಭದಲ್ಲಿ ಈ ಸೂರ್ಯವಂಶದ ಮೂಲ ಪುರುಷನಾಗುತ್ತಾನೆ. ಮರು ಪಶುಶ್ರುತ, ಸಂಧಿ, ಅಮರ್ಷಣ, ಮಹಾಸ್ವಾನ, ವಿಶ್ವಬಾಹು, ಪ್ರಸೇನಜಿತ, ತಕ್ಷಕ, ಬೃಹತ್ಬಲ ಇವರೆಲ್ಲರೂ ಇಕ್ಷ್ವಾಕು ವಂಶದವರು. ಇನ್ನು ಭವಿಷ್ಯದಲ್ಲಿ ಬರುವ ರಾಜರ ಹೆಸರುಗಳನ್ನು ಕೇಳು. ಪುತ್ರ ಪರಂಪರೆ ಬೃಹದ್ವಲನ ನಂತರ ಬೃಹದ್ರಣ, ಉರುಕ್ರಿಯ, ವತ್ಸ್ಯವೃದ್ಧ, ಪತ್ರಿವ್ಯೋಮ, ಭಾನು, ದಿವಾಕ, ಸಹದೇವ, ಬೃಹದಾಶ್ವ, ಭಾನುಮಾನ, ಪ್ರತೀಕಾಶ್ವ, ಸುಪ್ರತೀಕ, ಮರುದೇವ, ಸುನಕ್ಷತ್ರ, ಪುಷ್ಕರ, ಅಂತರಿಕ್ಷ, ಸುತಾಪ, ಅಮಿತ್ರಜಿತ, ಬೃಹದ್ರಾಜ, ಬರ್ಗಿ, ಕೃತಂಜಯ, ರಣಂಜಯ, ಸಂಜಯ, ಶಾಕ್ಯ, ಶುದ್ಧೋದ, ಲಾಗಂಲ, ಪ್ರಸೇನಜಿತ, ಕ್ಷುದ್ರಕ, ರಣಕ, ಸುರತ, ಸುಮಿತ್ರ. ಈ ಸುಮಿತ್ರನು ಸೂರ್ಯವಂಶದ ಕೊನೆಯ ರಾಜನು. ಪರೀಕ್ಷಿತನೇ ಕೇಳು. ಇಕ್ಷ್ವಾಕುವಿನ ಮಗನಾದಂತಹ ನಿಮಿರಾಜನು ಒಮ್ಮೆ ಯಜ್ಞ ಮಾಡಲು ಯೋಚಿಸಿದನು. ಅದಕ್ಕೆ ತನ್ನ ಗುರುಗಳಾದ ವಸಿಷ್ಠರನ್ನು ಆಮಂತ್ರಿಸಿದನು. ಆಗ ವಸಿಷ್ಠರು ತಾವು ಇಂದ್ರನಿಂದ ಮಾಡಲ್ಪಡುವ ಒಂದು ಯಜ್ಞದಲ್ಲಿ ತೊಡಗಿ ಇರುವೆನು ಎಂದು ಹೇಳಿ ಆ ಯಜ್ಞವು ಮುಗಿದ ಮೇಲೆ ಬಂದು ನಿಮಿಯ ಯಜ್ಞವನ್ನು ನಡೆಸಿ ಕೊಡುವುದಾಗಿ ಹೇಳಿದರು. ದೇವೇಂದ್ರನ ಯಜ್ಞವನ್ನು ಮುಗಿಸಿ ಮರಳಿ ಬರಲು ವಸಿಷ್ಠರಿಗೆ ಬಹುದಿನಗಳಾದವು. ಆದ್ದರಿಂದ ನಿಮಿರಾಜನು ಈ ಸಂಸಾರವು ಅಸ್ಥಿರವೆಂದು ಯೋಚಿಸಿ, ಅಂದರೆ ಯಾವಾಗ ಹೋಗುತ್ತೇವೆ ಗೊತ್ತಿಲ್ಲ, ನಾನಂತೂ ಆಮಂತ್ರಣವನ್ನು ಕೊಟ್ಟಿದ್ದೇನೆ, ಆದರೆ ವಸಿಷ್ಠರು ಇನ್ನೂ ಬಂದಿಲ್ಲ, ಈ ಸಂಸಾರ ಎನ್ನುವಂತಹ ಭವಸಾಗರವು ಯಾವಾಗ ಮುಕ್ತಾಯಗೊಳ್ಳುತ್ತದೋ ಗೊತ್ತಿಲ್ಲ ಎಂದು ಯೋಚನೆಯನ್ನು ಮಾಡಿ ಬೇರೊಬ್ಬ ಋತ್ವಿಜರನ್ನು ಆಮಂತ್ರಿಸಿ ಆ ಯಜ್ಞವನ್ನು ಪ್ರಾರಂಭಿಸಿದನು. ಕೆಲವು ದಿನಗಳ ತರುವಾಯ ವಸಿಷ್ಠರು ಮರಳಿ ಬಂದು ನೋಡಿ ರಾಜನ ಮೇಲೆ ಬಹು ಕೋಪಿತರಾದರು. ಕೂಡಲೇ ನೀನು ನಮ್ಮನ್ನು ಆಮಂತ್ರಿಸಿ ಇನ್ನೊಬ್ಬರಿಂದ ಯಜ್ಞ ಮಾಡಿಸಿದ್ದರಿಂದ ನಮಗೆ ಅಪಮಾನವಾದಂತಾಯಿತು. ನೋಡಿ, ಹೀಗಾಗಿ ಹೇಳ್ತಾರೆ, ಯಾರನ್ನಾದರೂ ಒಬ್ಬ ವಿಪ್ರರನ್ನು ಯಾವುದಾದರೂ ಪೂಜೆಗೆ ಕರೆದು ಮತ್ತು ಅವರನ್ನು ಬಿಟ್ಟು ಬೇರೊಬ್ಬರನ್ನು ಕರೆಯುತ್ತೇವೆ ಎಂದರೆ ಅದು ಶಾಪಕ್ಕೆ ಗುರಿಯಾಗುತ್ತದೆ. ಆ ಕಾರಣ ಎಂದಿಗೂ ಮಾಡಬಾರದು. ನಾವು ಒಬ್ಬರನ್ನು ಕರೆದಿದ್ದೇವೆ ಎಂದರೆ ಅವರು ಆ ಸಮಯಕ್ಕೆ ಅನುಗುಣವಾಗಿ ಬರಬೇಕು, ಅದು ಅವರ ಕರ್ತವ್ಯ. ಬಾರದೇ ಇದ್ದ ಪಕ್ಷದಲ್ಲಿ ಅವರು ಕೂಡ ಶಾಪಕ್ಕೆ ಗುರಿಯಾಗುತ್ತಾರೆ, ಅದು ಬೇರೆ ವಿಷಯ. ಆದರೆ ನಾವು ಯಾವುದಾದರೂ ವ್ರತವನ್ನಾಚರಿಸಲು, ಪೂಜೆ ಮಾಡಿಸಲು ಯಾರನ್ನಾದರೂ ವಿಪ್ರರನ್ನು ಕರೆದಿದ್ದೇವೆ ಎಂದರೆ ಅವರನ್ನು ಬಿಟ್ಟು ಮತ್ತೊಬ್ಬರನ್ನು ಅದೇ ಸಮಯಕ್ಕೆ ಕರೆಯಬಾರದು ಎನ್ನುವಂತಹ ಪರಮಾರ್ಥ ನಮಗೆಲ್ಲರಿಗೂ ಅರ್ಥವಾಗುವಂತೆ ಹೇಳುತ್ತಾ ಇದ್ದಾರೆ. ಆದರೆ ಅಲ್ಲಿ ಏನಾಯಿತು? ಅಪಮಾನವಾದಂತಾಯಿತು. ಆದ್ದರಿಂದ ನೀನು ಶಾಪಕ್ಕೆ ಯೋಗ್ಯನು ಎಂದು ಈ ವಸಿಷ್ಠರು ಹೇಳುತ್ತಾ ಇದ್ದಾರೆ. ಆದರೆ ಶಾಪಕ್ಕೆ ಗುರಿಯಾಗುವಂತಹ ತಪ್ಪನ್ನು ಈತ ಏನು ಮಾಡಿದ್ದಾನೆ? ಆತನ ಬರುವಿಕೆಗಾಗಿ ಕಾದ. ಆದರೆ ಈ ದೇಹವು ಅಶಾಶ್ವಿತ, ಯಾವಾಗ ಅಂತ್ಯಗೊಳ್ಳುತ್ತದೋ ಗೊತ್ತಿಲ್ಲ ಎಂದು ಮತ್ತೊಬ್ಬ ಋಷಿಗಳನ್ನು ಕರೆಕೊಂಡು ಬಂದು ಆ ಒಂದು ಯಜ್ಞವನ್ನು ಮಾಡಿಸಿದ. ತಪ್ಪೇನಿದೆ? ಈತಂದೇನಾದರೂ ತಪ್ಪಿದೆಯಾ? ತಪ್ಪೇ ಇಲ್ಲ, ತಪ್ಪಿಲ್ಲ, ನಿರ್ಣಯವಾಗಿ ಹೇಳಬಹುದು, ತಪ್ಪೇ ಇಲ್ಲ. ಆದರೆ ಶಾಪ ಕೊಡುತ್ತೇನೆ ಎಂದು, ಶಾಪಕ್ಕೆ ನೀನು ಯೋಗ್ಯನು ಎಂದು ಹೇಳ್ತಾ ಇದ್ದಾರೆ. ನೀನು ಕೂಡಲೇ ಮೃತನಾಗು, ಮತ್ತೊಂದು ಮಾತು ಮಾತನಾಡಬೇಡ, ನೀನು ಕೂಡಲೇ ಸತ್ತು ಹೋಗು ಎನ್ನುವಂತಹ ಶಾಪವನ್ನು ಕೊಟ್ಟರು ಎಂದು ಶಾಪವನ್ನು ಕೊಟ್ಟರು. ಆದರೆ ನಿಷ್ಪಾಪನಾದ ನಿಮಿರಾಜನಿಗೆ ಕೂಡ ಬಹು ಕ್ರೋಧ ಉಂಟಾಯಿತು. ಕಾರಣ ಅವರು ತಪ್ಪೇ ಮಾಡಿಲ್ಲ, ಕ್ರೋಧ ಬರುತ್ತದೆ. ಮತ್ತೆ ವಸಿಷ್ಠರು ಬಂದು ತಕ್ಷಣವೇ ಶಾಪವನ್ನು ಕೊಟ್ಟ ಕೂಡಲೇ ಇವರು ಸುಮ್ಮನೆ ಕೈಕಟ್ಟಿ ಕೂಡಲು ಇವರೇನಾದರೂ ತಪ್ಪನ್ನು ಮಾಡಿದ್ದಾರಾ? ಮಾಡಿಲ್ಲ, ತಪ್ಪನ್ನು ಮಾಡಿಲ್ಲ.
ಹೀಗಾಗಿ ಇವರೇನು ಮಾಡಿದರು? ಕ್ರೋಧ ಉಂಟಾಗಿ ವಸಿಷ್ಠರಿಗೆ ಪ್ರತಿಶಾಪವನ್ನು ಕೊಟ್ಟರು. ನಿಷ್ಪಾಪ ಹಾಗೂ ನಿರಪರಾಧಿಯಾದ ನನಗೆ ತಾವು ಶಾಪ ಕೊಟ್ಟ ಪ್ರಯುಕ್ತ ತಾವು ಕೂಡ ಶಾಪಕ್ಕೆ ಯೋಗ್ಯರೇ. ನಮಗೇನೋ ಶಾಪ ಕೊಡುವಂತಹ ಶಕ್ತಿ ಇದೆ ಎಂದು ಸುಖ ಸುಮ್ಮನೆ ಯಾರ ಮೇಲೆ ಶಾಪವನ್ನು ಕೊಡುತ್ತೇವೆ ಎಂದರೆ ಅಂತಹ ಶಾಪಕ್ಕೆ ನಾವು ಕೂಡ ಯೋಗ್ಯರಾಗುತ್ತೇವೆ ಎಂದು ತಿಳಿ ಹೇಳುವಂತಹ ಮಾತೇ ಇದು. ಆದ್ದರಿಂದ ತಾವು ಕೂಡ ತತ್ಕಾಲದಲ್ಲಿ ಮೃತರಾಗಿರಿ ಎಂದು ಹೇಳಿದರು. ಆ ಪ್ರಕಾರವಾಗಿ ಹೇಳಿದೊಡನೆ ಆಗ ಇಬ್ಬರೂ ಮೃತರಾದರು. ನೋಡಿ, ಅವರ ಶಾಪ ಇವರಿಗೆ, ಇವ್ರ ಶಾಪ ಅವರಿಗೆ, ಇಬ್ಬರು ಮೃತರಾದರು. ಮಿತ್ರ ಹಾಗೂ ವರ್ಣರಿಗೆ ಊರ್ವಶಿಯ ದರ್ಶನವಾದಾಗ ಅವರಿಗೆ ವೀರ್ಯಸ್ಥಲನವಾಯಿತು. ಆ ವೀರ್ಯವನ್ನು ಗಡಿಗೆಯಲ್ಲಿ ಹಿಡಿದಿಟ್ಟಾಗ ಕಾಲಾಂತರದಲ್ಲಿ ವಸಿಷ್ಠರು ಪುನಃ ಜನಿಸಿದರು. ನಿಮಿರಾಜನ ದೇಹವನ್ನು ಸುಗಂಧಿ ತೈಲ ಲೇಪನ ಕೊಟ್ಟು ಅವನ ಸಂಬಂಧಿಗಳು ಕಾಯ್ದಿರಿಸಿದರು. ಕೆಲ ಕಾಲದ ನಂತರ ದೇವತೆಗಳು ಶ್ರೀಹರಿಯನ್ನು ಪ್ರಾರ್ಥಿಸಿ ನಿಮಿರಾಜನು ಪುನಶ್ಚೇತನ ಹೊಂದುವಂತೆ ಮಾಡಿದರು. ಆದರೆ ನಿಮಿರಾಜನು ತಾನು ಇನ್ನು ಆ ದೇಹವನ್ನು ಆಶ್ರಯಿಸಿ ಬಂದಿಯಾಗಿ ಇರಲು ಆಶಿಸುವುದಿಲ್ಲ ಎಂದು ಹೇಳಿದರು. ಆದ್ದರಿಂದ ದೇವತೆಗಳು, ಹಾಗೆ ನಿನ್ನ ವಿಚಾರವಿದ್ದರೆ ನೀನು ಅಭೌತಿಕ ದೇಹದಿಂದ ಯುಕ್ತನಾಗಿ ಶ್ರೀಹರಿಯ ಸೇವಕನಾಗಿ ನಿನ್ನ ಅಪೇಕ್ಷೆಯಂತೆ ಈ ಭೌತಿಕ ದೇಹಧಾರಿಗಳಾದ ಜೀವರಿಗೆ ಕಾಣಿಸಿಕೊಳ್ಳು, ಇಲ್ಲವಾದರೆ ಬಿಡು. ನೀನು ಜೀವಿಯ ಕಣ್ಣಿನ ಎವೆಯಲ್ಲಿ ಇರು ಎಂದು ನಿಮಿಯನ್ನು ಕಣ್ಣಿನ ಎವೆಯಲ್ಲಿ ನಿಲ್ಲಿಸಿ ಈ ಸಂಸಾರದ ನಿಸ್ಸಾರತೆಯನ್ನು ಕ್ಷಣ ಕ್ಷಣಕ್ಕೂ ಅನುಭವಿಸುವಂತೆ ವ್ಯವಸ್ಥೆ ಮಾಡಿ ದೇವತೆಗಳು ನಿಮಿರಾಜನ ದೇಹವನ್ನು ಮಂಥನ ಮಾಡಿದರು. ಆಗ ಅಲ್ಲಿಂದ ಜನಕನು ಜನ್ಮಿಸಿದನು. ಅದ್ಭುತ ರೀತಿಯಲ್ಲಿ ಈ ಕೂಸು ಜನಿಸಿತು ಎಂದು ಅದನ್ನು ಜನಕ ಎಂದು ಕರೆದರು. ಅದೇ ರೀತಿ ತಂದೆಯ ದೇಹದ ಮತನದಿಂದ ಜನಿಸಿದನೆಂದು ಮಿಥಿಲಾ ಎಂದು ಕೂಡ ಕರೆದರು. ಹಾಗೂ ತಂದೆಯ ಮೃತದೇಹದಿಂದ ಜನಿಸಿದ ಕೂಸನ್ನು ವೈದೇಹ ಎಂದು ಕೂಡ ಕರೆದರು. ಇನ್ನು ಈ ಜನಕ ವಂಶದಲ್ಲಿ ಸೀತೆಯ ತಂದೆಯಾದ ಜನಕರಾಜನು 20ನೇಯವನು. ಈತನನ್ನೇ ಸೀರಧ್ವಜನೆಂದು ಕೂಡ ಕರೆಯುವವರು. ಸೀರಧ್ವಜನು ರೆಂಟೆ ಹೊಡೆಯುವಂತಹ ಸಂದರ್ಭದಲ್ಲಿ ಭೂಮಿಯಲ್ಲಿ ಸೀತಾದೇವಿಯು ದೊರೆತಳು. ಸೀತಾದೇವಿಯು ಯಾವುದೇ ತರಹವಾದಂತಹ ಯೋನಿಯಿಂದ ಉದ್ಭವಿಸಿ ಬಂದಂತಹ ಮಾತೆಯು ಅಲ್ಲ. ಸಾಕ್ಷಾತ್ ಲಕ್ಷ್ಮಿಯೂ ಬೇರೆ ಅಲ್ಲ, ಸೀತಾದೇವಿಯೂ ಬೇರೆ ಅಲ್ಲ. ಲಕ್ಷ್ಮೀದೇವಿಯು ಕೂಡ ಕ್ಷೀರ ಸಮುದ್ರದಿಂದ ಬಂದಂತಹ ಮಾತೆಯು. ಅದೇ ಪ್ರಕಾರವಾಗಿ ಈ ಸೀತಾದೇವಿಯು ಕೂಡ ತನ್ನ ಹೇಳಿಕೊಳ್ಳಲು ಮಾತ್ರ ನಿಮಿತ್ತ ಮಾತ್ರಕ್ಕೆ ಜನಕರಾಜನು ತಂದೆ. ಕಾರಣ ಏನೆಂದರೆ ತಾನು ತನ್ನ ಹೊಲದಲ್ಲಿ ರೆಂಟೆಯನ್ನು ಹೊಡೆಯುತ್ತಿರುವಂತಹ ಸಂದರ್ಭದಲ್ಲಿ ಆ ಮಣ್ಣಿನಿಂದ ಉದ್ಭವಿಸಿ ಬಂದಂತಹ ಮಾತೆಯೇ ಸೀತಾಮಾತೆಯು. ಆಕೆಯನ್ನು ಬೆಳೆಸಿದ ಪ್ರಯುಕ್ತ ಈತ ತಂದೆಯಾಗಿ ಇದ್ದಾನೆ. ಆದರೆ ನಿಜವಾದ ತಂದೆ ಅಲ್ಲ, ಬೆಳೆಸಿದ ತಂದೆ. ಈ ಸೀರಧ್ವಜನ ವಂಶವು ಮುಂದೆ ಮಹಾವಶಿಯವರಿಗೆ ನಡೆಯುವುದು ಎಂದು ಹೇಳುತ್ತಾ ಇದ್ದಾರೆ ಈ ಶುಕಾಚಾರ್ಯರು ಈ ಪರೀಕ್ಷಿತ್ ರಾಜನಿಗೆ ಎಂಬಲ್ಲಿಗೆ ಇಂದಿಗೆ ಮುಕ್ತಾಯಗೊಳಿಸೋಣ. ನಾಳೆ ಊರ್ವಶಿಯರ ವೃತ್ತಾಂತವನ್ನು ಹೇಳುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ, ಪ್ರಿಯ ವೀಕ್ಷಕ ಬಂಧುಗಳೇ, ಈ ರಾಮಾಯಣದಲ್ಲಿ ಎಂತಿಂತಹ ಘಟನೆಗಳು ನಡೆದಿವೆ, ಯಾವ ಕಾರ್ಯಕ್ಕಾಗಿ ಶ್ರೀರಾಮಚಂದ್ರ ಪ್ರಭು ಬಂದಿದ್ದರು, ಅವರ ಅವತಾರವನ್ನು ಯಾವ ಪ್ರಕಾರವಾಗಿ ಅಂತ್ಯಗೊಳಿಸಿದರು, ಸರಯೂ ನದಿಯಲ್ಲಿ ಅವರು ಪ್ರವೇಶ ಮಾಡಿ ಅಂತರ್ಧ್ಯಾನ ಹೊಂದಿದರು. ನೋಡಿ ಯಾವ ಪ್ರಕಾರವಾಗಿದೆ ಅಂದರೆ, ತ್ರೇತಾಯುಗದಲ್ಲಿ ಬಂದಿದ್ದು ಶ್ರೀರಾಮನ ರೂಪಿಯಾಗಿ, ದಶರಥ ಮಹಾರಾಜನ ಮಗನಾಗಿ ಹಿರಿಯ ಪುತ್ರನಾಗಿ ಜನ್ಮ ತಾಳಿ ಬಂದಿದ್ದರು. ಅದು ಕ್ಷತ್ರಿಯ ವಂಶದಲ್ಲಿ ಬಂದಿದ್ದರು. ಆದರೆ ಅವರು ಅಂತ್ಯಗೊಂಡಿದ್ದು ಯಾವ ಪ್ರಕಾರವಾಗಿ, ಸರಯೂ ನದಿಯಲ್ಲಿ ಕೊನೆಗೆ ಅವರು ಇಳಿದರು. ನದಿಯಲ್ಲಿ ಇಳಿದ ಕೂಡಲೇ ಅದೃಶ್ಯರಾದರು.
ಅವರು ಮೃತವನ್ನು ಹೊಂದಲಿಲ್ಲ, ಅದೃಶ್ಯರಾಗಿ ಸಶರೀರವಾಗಿ ಅದೃಶ್ಯರಾಗಿ ಹೋದರು. ಆದರೆ ದ್ವಾಪರ ಯುಗದಲ್ಲಿ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ಆತನು ಕಾರಣ ಈ ಗೀತೆಯನ್ನು ಬೋಧಿಸಿದ್ದಾನೆ, ಎಲ್ಲವುದನ್ನು ಬೋಧಿಸಿದ್ದಾನೆ. ಹೀಗಾಗಿ ಪ್ರತಿ ಒಂದು ಜೀವರಾಶಿಗೂ ಮರಣವಿರುತ್ತದೆ ಎಂದು ಆತನು ಕೂಡ ಮರಣವನ್ನು ಹೊಂದಿದಂತೆ, ಅದು ಒಂದು ಬೇಟೆಗಾರನ ಬಾಣಕ್ಕೆ ತುತ್ತಾದಂತೆ ತೋರಿಸಿ ಅವತಾರವನ್ನು ಸಮಾಪ್ತಿ ಮಾಡಿದರು. ನನಗೆ ಕೂಡ ಸಾವಿದೆ ಅಂದ್ರೆ ಎಲ್ಲ ಜೀವರಾಶಿಗೆ ಸಾವು ಇದೆ ಎನ್ನುವಂತಹ ರೀತಿಯಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರವನ್ನು ತಾಳಿ ಬಂದಂತಹ ಶ್ರೀಹರಿಯು ತಾನು ಕೂಡ ಸಾವನ್ನಪ್ಪಿದಂತೆ ತೋರಿದರು. ಇದು ಯಾತಕ್ಕಾಗಿ? ಎಲ್ಲ ಜನಗಳಿಗೂ ಕೂಡ ಮನವರಿಕೆ ಆಗಬೇಕು, ಹುಟ್ಟಿದಂತಹ ಮನುಷ್ಯನಿಗೆ ಸಾವು ತಪ್ಪಿದ್ದಲ್ಲ ಎನ್ನುವಂತಹ ವಿಷಯವನ್ನು ಎತ್ತಿ ತೋರುವುದಕ್ಕಾಗಿ ಒಂದು ಬೇಟೆಗಾರನ ಬಾಣಕ್ಕೆ ಅದು ಕಿರು ಬೆರಳಿಗೆ ಸೋಕಿ ರಕ್ತಸ್ರಾವವಾಗಿ ಮರಣ ಹೊಂದಿದರು ಎನ್ನುವಂತೆ ತೋರಿದರಷ್ಟೇ, ತೋರ್ಪಡಿಕೆಗಾಗಿ. ಕಾರಣ ಜನಗಳಿಗೆ ಅರ್ಥವಾಗಬೇಕು, ಸಾಯಲು ಯಾವುದೋ ಒಂದು ಮಾರ್ಗ. ನೀವು ಎಷ್ಟೇ ವರ್ಷದ, ಈಗ ಸುಮಾರಾಗಿ ಈ ಕಲಿಕಾಲದ ಒಂದು ಮಾನವನ ಆಯುಷ್ಯ 120 ವರ್ಷಗಳು ಎಂದು ಹೇಳುತ್ತಾರೆ. 119 ವರ್ಷದ ವೃದ್ಧನು ಮೃತನಾಗಿದ್ದಾನೆಂದರೆ ಕೂಡ ಹಾರ್ಟ್ ಅಟ್ಯಾಕ್ ಆಯಿತು, ಮತ್ತೊಂದಾಯಿತು, ಎಡವಿ ಬಿದ್ದು ಸತ್ತ, ಮಗದೊಂದು ಯಾವುದೋ ಒಂದು ರೀತಿಯಲ್ಲಿ ಹೇಳುತ್ತಾರೆ. ಕಾರಣ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಬೇಟೆಗಾರನ ಬಾಣಕ್ಕೆ ತುತ್ತಾದಂತೆ ಯಾವ ಪ್ರಕಾರವಾಗಿ ತೋರಿದ್ದನೋ ಅದೇ ಪ್ರಕಾರವಾಗಿ ಯಾವುದೇ ಮನುಷ್ಯನು ಮೃತನಾಗಿದ್ದಾನೆ ಎಂದರೆ ಅದಕ್ಕೆ ಹಿನ್ನೆಲೆ ಒಂದು ತೋರುತ್ತಾನೆ ಭಗವಂತ. ಇದಕ್ಕೆ ಕೂಡ ಕಾರಣ ಏನು ಎಂದರೆ, ಈಗ ನಮ್ಮ ರಾಜಕೀಯ ರಂಗದಲ್ಲಿ ಖಾತೆಗಳು, ಇಲಾಖೆಗಳು, ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಎಂದು ಬರೆದುಕೊಳ್ಳುವಂತಹ ಮಹಾನುಭಾವರು ಇರುತ್ತಾರಲ್ಲ, ಅದೇ ಪ್ರಕಾರವಾಗಿ ಆ ಕಾಲದಲ್ಲಿ ಕೂಡ ಇದ್ದಿತು. ಆ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಈ ಶ್ರೀಮನ್ನಾರಾಯಣನು ಒಬ್ಬೊಬ್ಬರಿಗೆ ಒಂದೊಂದು ಇಲಾಖೆಗಳನ್ನು ಕೊಟ್ಟರು. ಹೀಗಾಗಿ ನಾನು ಪಂಚಾಂಗ ಆ ಪಠನೆಯನ್ನು ಮಾಡುವಾಗ ಅದಕ್ಕೆ ಇರುವಂತಹ ಹೆಸರುಗಳನ್ನು ಹೇಳಬೇಕು, ಅವರಿಗೆ ಇಂತಹ ಇಲಾಖೆಗಳನ್ನು ಕೊಟ್ಟಿರುತ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾ ಇರುತ್ತೇನೆ. ಅದೇ ಪ್ರಕಾರವಾಗಿ ಇಲಾಖೆಗಳನ್ನು ಹಂಚಿದಾಗ ಯಮಧರ್ಮರಾಯನಿಗೆ ನಿನಗೆ ಯಾವ ಇಲಾಖೆ? ಪ್ರಾಣವನ್ನು ತೆಗೆಯುವುದೇ ನಿನ್ನ ಇಲಾಖೆ ಎಂದು ಹೇಳಿದರು. ಹೇಳಿದ ಕೂಡಲೇ ಯಮಧರ್ಮರಾಯರು ಹೇಳಿದರು, ಸ್ವಾಮಿ, ತಾವೆಲ್ಲರೂ ಕೂಡ ಉನ್ನತವಾದಂತಹ ಪದವಿಗಳನ್ನೇ ನಿರ್ಮಾಣ ಮಾಡಿಕೊಂಡಿರಿ, ಆದರೆ ಎಲ್ಲರೂ ನನ್ನನ್ನು ಬೈದುಕೊಳ್ಳುತ್ತಾರೆ. ಯಮನು ಬಂದಿದ್ದಾನೆ ಎಂದರೆ ಪ್ರಾಣ ತೆಗೆಯುವುದಕ್ಕಾಗಿ ಅನ್ನುವಂತಹ ಮಾತು ನನಗೆ ಕೆಟ್ಟ ಅಪವಾದ ಬರುತ್ತದಲ್ಲ ಅಂದಾಗ ಆಗ ಮಹಾರುದ್ರದೇವರು ಹೇಳುತ್ತಾರೆ, ಇಲ್ಲ ಇಲ್ಲ ಯಮನೇ, ನೀನು ಚಿಂತಿಸಬೇಡ, ಆ ಪ್ರಕಾರವಾಗಿ ನೀನು ಚಿಂತಿಸಬೇಡ. ಕಾರಣ ನೀನು ನನ್ನ ಅಪ್ಪಣೆಯನ್ನು ಪಡೆದೇ ಅವರಿಗೆ ನೀನು ಪಾಷಾಣವನ್ನು ಹಾಕಬೇಕು. ಆ ಪಾಷಾಣ ಹಾಕುವುದಕ್ಕೆ ಮೊದಲಾಗಿಯೇ ನಾನು ಏನೋ ಒಂದು ಸೃಷ್ಟಿ ಮಾಡಿರುತ್ತೇನೆ. ಅಲ್ಲಿ ಅವ್ರಿಗೆ ಯಾವ ಪ್ರಕಾರವಾಗಿ ಕಾಣಬೇಕು? ಏನೋ ಚೋಳು ಕಡಿದು ಸತ್ತ, ಹಾವು ಕಡಿದು ಸತ್ತ, ಮತ್ತೊಂದಾಗಿ ಸತ್ತ, ಏನೋ ಒಂದು ಹಿನ್ನೆಲೆ ನಾನು ತೋರುತ್ತೇನೆ. ಆ ಅಪನಿಂದೆ ನಿನ್ನ ಮೇಲೆ ಬಾರದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನನ್ನದು ಎಂದು ಮಹಾರುದ್ರ ದೇವರು ಹೇಳಿದ್ದಾರೆ. ಹೀಗಾಗಿ ಯಮದೇವರು ಬಂದು ತಕ್ಷಣದಲ್ಲಿ ಪಾಷಾಣವನ್ನು ಹಾಕುವುದಿಲ್ಲ. ಆ ಪಾಷಾಣವನ್ನು ಹಾಕಬೇಕಾದರೆ ಅದಕ್ಕೆ ಮೊದಲಾಗೆ ಮಹಾರುದ್ರ ದೇವರ ಅನುಮತಿಯನ್ನು ಪಡೆದು ಬಂದೇ ಪಾಷಾಣವನ್ನು ಹಾಕುತ್ತಾರೆ. ಆಗ ಆ ವ್ಯಕ್ತಿಯು ಮೃತನಾಗುತ್ತಾನೆ. ಆ ಮೃತನಾಗುವುದಕ್ಕೂ ಕೂಡ ಒಂದು ಹಿನ್ನೆಲೆ ಇದ್ದೇ ಇರುತ್ತದೆ. ನೀವು ಇಡೀ ವಿಶ್ವದಲ್ಲಿ ಎಲ್ಲಾದರೂ ನೋಡಿ, ಸುಖ ಸುಮ್ಮನೆ ಸತ್ತು ಹೋಗಿದ್ದಾನೆ ಎಂದು ಯಾರು ಹೇಳುವುದಿಲ್ಲ. ಅದಕ್ಕೆ ಹಿನ್ನೆಲೆ ಇಲ್ಲ ಕಣ್ರಿ, ಚೆನ್ನೆಲ್ಲ ಚೆನ್ನಾಗಿದ್ದ, ಇದ್ದಕ್ಕಿದ್ದಾಗೆ ಇವತ್ತು ಎಂಥ ಪರಿ ಕೆಮ್ಮು ಬಂದಿತ್ತು ಕಣ್ರಿ, ಕೆಮ್ಮಿ 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 ಪ್ರಾಣ ಬಿಟ್ಟ. ನೋಡಿ ಹಿನ್ನೆಲೆ ಯಾವ ಪ್ರಕಾರವಾಗಿದೆ. ಅದೇ ಪ್ರಕಾರವಾಗಿ ಭಗವಂತನ ಸೃಷ್ಟಿ ಹೀಗೆಂದು ಬಣ್ಣಿಸಿ ಹೇಳಲು ಶಕ್ಯವಿಲ್ಲ. ಅಂಥದ್ರಲ್ಲಿ ಇಂತಹ ಪುರಾಣ ಶ್ರವಣಗಳನ್ನು ಮಾಡಿದರೆ ಸಾವು ಬರುತ್ತದೆ, ಸಾವು ಬರುವುದಿಲ್ಲ ಎಂದು ನಾನು ಹೇಳುವುದಿಲ್ಲ. ಆದರೆ ಉತ್ತಮವಾದಂತಹ ಸಾವು ಬಂದರೆ ಉತ್ತಮವಾಗಿರುತ್ತದೆ. ಎಂತಹ ವಿಧವಾದಂತಹ ಸಾವು ಬಂದರೆ ಏನಾಗುತ್ತದೆ ಪರಿಸ್ಥಿತಿ? ಬರುವ ಜನ್ಮದಲ್ಲಿ ಏನಾಗುತ್ತೀವೋ. ಹೀಗಾಗಿ ಆದಷ್ಟು ಭಗವಂತನ ಕಡೆಗೆ ನಮ್ಮ ಚಿತ್ತವನ್ನು ಇರಿಸಿ ಆದಷ್ಟು ಭಗವಂತನ ಧ್ಯಾನಾಮಗ್ನರಾಗಿ
ಗುರುಗಳಿಗೆ ಗುಲಾಮರಾಗಿ ಇರುತ್ತಾ ಇದ್ದರೆ ಈ ಜೀವನಕ್ಕೆ ಒಂದು ಸಾರ್ಥಕತೆಯನ್ನು ದೊರೆಯುತ್ತದೆ ಎಂದು ಹೇಳುತ್ತಾ ಶ್ರೀಪಾದಂಗಳವರ ಶುಭ ಅನುಗ್ರಹವನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತುವು ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ, ತದಿಗಿ ತಿಥಿ. ನಿನ್ನೆ ಕೂಡ ತದಿಗಿ ಎಂದು ಹೇಳಿದ್ರಲ್ಲ ಅನ್ನಬಹುದು, ಇಂದು ಕೂಡ ತದಿಗಿ ಇದೆ. ತದಿಗಿ ತಿಥಿ, ಭರಣಿ ನಕ್ಷತ್ರ, ವ್ಯಾಘಾನಾಮ ಯೋಗ, ಭದ್ರನಾಮ ಕರ್ಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ, ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಆನಂದ ತರಹವಾಗಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡೋಣ. ಅದು ಶ್ರೀಪಾದಂಗಳವರ ಶುಭ ಆಶೀರ್ವಾದದಿಂದ ಮಾತ್ರ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಸಂಪತ್ತು ಹೆಚ್ಚಾಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಸಂಪತ್ತು ಹೆಚ್ಚಾಗಿದೆ ಎಂದೊಡನೆ ಅತಿಯಾದಂತಹ ಸಂತೋಷ ಬೇಡ. ಸಂತೋಷದ ಜೊತೆಗೆ ದಾನ ಧರ್ಮಾದಿಗಳನ್ನು ಮಾಡಿ. ಅನೇಕ ಜನರು ಕಷ್ಟ ಕಾರ್ಪಣ್ಯಗಳಲ್ಲಿ ಇದ್ದಾರೆ, ಅಂತವರಿಗೆ ಆದಷ್ಟು ದಾನ ಧರ್ಮಾದಿಗಳನ್ನು ಮಾಡಿದ್ದೇ ಆದರೆ ಭಗವಂತನಲ್ಲೇ ನಮ್ಮದೇ ಆದಂತಹ ಒಂದು ಉಳಿತಾಯ ಖಾತೆ ಇರುತ್ತದೆ. ಆ ಖಾತೆಗೆ ಜಮಾ ಆಗುತ್ತದೆ. ನಮ್ಮ ಆಪತ್ಕಾಲದಲ್ಲಿ ಭಗವಂತ ಮತ್ತೊಬ್ಬರನ್ನು ಕಳಿಸುತ್ತಾನೆ ನಮಗೆ ದಾನವನ್ನಾಗಿ ಕೊಡಲು. ಹೀಗಾಗಿ ಆದಷ್ಟು ಬಂದಿದ್ದೆಲ್ಲ ನನಗೆ ಎನ್ನುವುದನ್ನು ಬಿಟ್ಟು ದಾನ ಧರ್ಮಾದಿಗಳನ್ನು ಮಾಡಿದ್ದೇ ಆದರೆ ಜನ್ಮ ಪಾವನವಾಗುತ್ತದೆ. ಇಂದು ಹೇಗೋ ಪವಿತ್ರವಾದಂತಹ ದಿನ, ಅದರಲ್ಲಿಯೂ ಶುಕ್ರವಾರದ ದಿನ ಲಕ್ಷ್ಮೀ ಮಾತೆಯು ಗೆಜ್ಜೆಯನ್ನು ಕಟ್ಟಿಕೊಂಡು ನಿಮ್ಮ ಮನೆಯಲ್ಲಿ ಪ್ರವೇಶವನ್ನು ಮಾಡುತ್ತಾ ಇದ್ದಾರೆ. ಇಂತಹ ಲಕ್ಷ್ಮೀ ದೇವಿಯನ್ನು ಆದರದಿಂದ ಸ್ವಾಗತಿಸಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ತಾಯಿಯಲ್ಲಿ ಬೇಡಿಕೊಳ್ಳಿ, ಅಮ್ಮ ನೀವು ಬಂದಿದ್ದೀರಿ, ನಿಮ್ಮನ್ನು ನೀವು ಕೊಟ್ಟಂತಹ ಹಣವನ್ನು ಉತ್ತಮ ರೀತಿಯಲ್ಲಿ ಖರ್ಚು ಮಾಡುವಂತೆ, ಉತ್ತಮ ಜನರಿಗೆ ದಾನ ಧರ್ಮಾದಿಗಳನ್ನು ಮಾಡುವಂತಹ ಬುದ್ಧಿಯನ್ನು ನನಗೆ ಕೊಟ್ಟು ನನ್ನನ್ನು ಸಂರಕ್ಷಿಸುತ್ತಾಯಿ ಎಂದು ವಿನಯಪೂರ್ವಕವಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇ ಆದರೆ ಶಾಶ್ವತವಾಗಿಯೂ ತಾಯಿಯು ಅಲ್ಲೇ ನೆಲೆಯೂರುತ್ತಾಳೆ, ತನ್ನ ಪತಿಯಾದಂತಹ ಶ್ರೀಹರಿ ಜೊತೆಯಲ್ಲೇ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ.
ಕಾರಣ ಏನು ಎಂದರೆ ಸ್ತ್ರೀಯರಿಂದ ವಿಪತ್ತು. ಇದು ನಿಶ್ಚಯವಾಗಿಯೂ ಹೇಳ್ತಾ ಇದೆ. ಕಾರಣ ವ್ಯಾಘಾನಾಮ ಯೋಗ, ಯೋಗನೂ ಚೆನ್ನಾಗಿಲ್ಲ. ಭದ್ರ ನಾಮಕರಣ, ಭದ್ರ ನಾಮಕರಣ ಎಂದರೆ ಭದ್ರವಾಗಿ ಇರ್ತೀವಿ ಎಂದಲ್ಲ. ಭದ್ರ ನಾಮಕರಣ ಎನ್ನುವುದು ಅದು ಕೂಡ ಉತ್ತಮವಾದಂತಹ ಕರ್ಣವಲ್ಲ. ಹೀಗಾಗಿ ಇಂದು ಮಹಿಳೆಯರ ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಬಹು ಎಚ್ಚರಿಕೆಯಿಂದ ಮಾತನಾಡಿ. ಸ್ವಲ್ಪ ಏನಾದರೂ ಯಾಮಾರಿ ಮಾತನಾಡಿದ್ದೇ ಆದರೆ ಅಲ್ಲಿ ಕಲಹಗಳು ಉಂಟಾಗಿ ಅದು ವಿಕೋಪಕ್ಕೆ ಕೂಡ ತೆರಳುತ್ತದೆ. ಇದರಲ್ಲಿ ಸಂದೇಹನೇ ಇಲ್ಲ. ಭಾರತಾಂಬೆಯ ಮಕ್ಕಳಾದಂತಹ ನಾವೆಲ್ಲರೂ ಕೂಡ ಪ್ರತಿಯೊಂದು ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು, ಗೌರವವನ್ನು ಕೊಡಲೇಬೇಕು. ಇದು ನಮ್ಮ ಜನ್ಮಸಿದ್ಧ ಹಕ್ಕು. ಅದನ್ನು ಹೊರತುಪಡಿಸಿ ಹುಚ್ಚುಚ್ಚಾಕಾರವಾಗಿ ನಾನು ಮಾತನಾಡುತ್ತೇನೆ, ಹುಚ್ಚುಚ್ಚು ವರ್ತನೆಗಳನ್ನು ಸಲ್ಲಿಸುತ್ತೇನೆ ಎಂದರೆ ತಟ್ಟನೆ ತಲೆಯ ಮೇಲೆ ಗಟ್ಟಿಸಲು ಭೂತಾಯು ಸಿದ್ಧರಾಗಿ ಇರುತ್ತಾಳೆ. ಅದರಲ್ಲಿ ಸಂದೇಹನೇ ಇಲ್ಲ. ಕಾರಣ ಭೂತಾಯು ಕೂಡ ಮಹಿಳೆಯೇ. ಹೀಗಾಗಿ ಅಂತಹ ಮಹಿಳೆಯು ನಮ್ಮನ್ನೆಲ್ಲರನ್ನೂ ಓದ್ತಾ ಇದ್ದಾಳೆ ಎಂದರೆ ಪ್ರತಿಯೊಂದು ಸ್ತ್ರೀಯರಲ್ಲಿಯೂ ಕೂಡ ಒಂದು ಮಾತೃಮೂರ್ತಿಯನ್ನು ಕಾಣಬೇಕು, ಒಂದು ಸೋದರಿಯನ್ನು ಕಾಣಬೇಕು, ಒಂದು ಮಗಳನ್ನು ಕಾಣಬೇಕು. ಈ ಪ್ರಕಾರವಾಗಿ ಇದ್ದರೆ ನಿಜವಾದಂತಹ ಭಾರತಾಂಬೆಯ ಪುತ್ರನಾಗಿ ಬಾಳಲು ಅವನು ಶಕ್ಯನಾಗುತ್ತಾನೆ. ಅದು ಅಲ್ಲದೆ ಹುಚ್ಚುಚ್ಚಾಕಾರ ರೀತಿಯಲ್ಲಿ ಏನಾದರೂ ವರ್ತನೆಯನ್ನು ಸಲ್ಲಿಸಿದ್ದೇ ಆದರೆ ಅದು ವಿಕೋಪಕ್ಕೆ ತೆರಳುತ್ತದೆ. ಅಯ್ಯೋ, ಹಾಗಾದ್ರೆ ನಾವೇನ್ ಮಾಡ್ಬೇಕ್ರಿ? ಒಂದು ಕೆಲಸ ಮಾಡಿ, ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ನಿಮ್ಮನ್ನು ಹೆತ್ತು ಹೊತ್ತು ಸರಿದಂತ ಮಾತೃಮೂರ್ತಿಗೆ ಅಂದರೆ ನಿಮ್ಮ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ. ಅಯ್ಯೋ, ತಾಯಿ ಹೋಗಿ ತುಂಬಾ ವರ್ಷ ಆಯ್ತು ಕಣ್ರಿ, 40 ವರ್ಷ ಮೇಲೆ ಆಯಿತು, ಇನ್ನು ಅಮ್ಮನಿಗೆ ಎಲ್ಲಿಂದ ನಮಸ್ಕಾರ ಮಾಡಲಿ? ಸಹಜ, ಹುಟ್ಟಿದವರು ಸಾಯಲೇಬೇಕೆಂದು ಈಗ ತಾನೇ ಹೇಳಿದೆ, ಹೋಗಿರುತ್ತಾರೆ. ಆಗ ಅವರಿಗೆ ಉನ್ನತವಾದಂತಹ ಸದ್ಗತಿ ದೊರೆಯಲಿ ಎಂದು ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಾರಣ ಪಕ್ಷಮಾಸವಿದೆ. ಈ ಪಕ್ಷಮಾಸದಲ್ಲಿ ವಿಶೇಷವಾಗಿ ಪಿತೃಗಳಿಗೆ ಸದ್ಗತಿಯನ್ನು ತೋರುವುದೇ ನಿಜವಾದಂತಹ ಪುತ್ರನ ಕರ್ತವ್ಯ. ಆ ತಾಯಿಯ ಭಾವಚಿತ್ರಕ್ಕಾದರೂ ನಮಸ್ಕಾರವನ್ನು ಸಲ್ಲಿಸಿ. ಆಚಾರ್ಯ, ನಿಮಗೆ ನಿಜವಾಗ್ಲೂ ಬುದ್ಧಿ ಇಲ್ಲ ಕಣ್ರಿ. ಅಮ್ಮ ಹೋಗಿ 40 ವರ್ಷ ಮೇಲೆ ಆಯಿತು, ಇನ್ನು ಅಮ್ಮನ ಭಾವಚಿತ್ರವನ್ನು ಇಟ್ಟುಕೊಂಡು ನಾನೇನು ಮಾಡಲಿ? ಶಬಾಷ್, ಇದ್ದರೆ ನಿಮ್ಮಂತ ಮಗನೇ ಇರ್ಬೇಕು ಕಣ್ರಿ. ನಿಜವಾಗಿ ಇದ್ದರೆ ನಿಮ್ಮಂತ ಮಗನೇ ಈ ಭಾರತಾಂಬೆಯ ಪುತ್ರನಾದಂತಹ ಪವಿತ್ರನಾದಂತಹ ಪುತ್ರನೆಂದು ಕೂಡ ಭಾವಿಸಿಕೊಂಡಿರಬೇಕು. ಕಾರಣ ಏನು ಎಂದರೆ ಭೂತಾಯಿಗೆ ನೀನು ಕೂಡ ಭಾರವೇ ಸ್ವಾಮಿ. ಯಾತಕ್ಕೆ ಬದುಕಿದ್ದೀಯಾ? ನಿನ್ನ ಮನೆಯಲ್ಲಿ ನಿನ್ನನ್ನು ಹೆತ್ತು ಹೊತ್ತು ಸಲುವಿದಂತಹ ತಾಯಿಯ ಭಾವಚಿತ್ರವೇ ನಿನಗೆ ಭಾರವಾಗುತ್ತದೆ ಎಂದರೆ ಭೂತಾಯಿಗೆ ನೀನು ಭಾರವೇ. ಅರ್ಥ ಮಾಡಿಕೊಳ್ಳಿ. ತಾಯಿಯು ಹೆತ್ತ ತಂದೆ ತಾಯಿಗಳ ಋಣವನ್ನು ತೀರಿಸಲು ಯಾರಿಂದನೂ ಸಾಧ್ಯವಿಲ್ಲ. ಅಂತಹ ತಾಯಿಯ ಭಾವಚಿತ್ರವೇ ನಿಮಗೆ ಭಾರವಾಗಿ ಕಾಣುತ್ತದಾ? ಇನ್ನು ಯಾವ ವಿಧವಾಗಿ ಪೋಷಣೆಯನ್ನು ಮಾಡುತ್ತೀರಿ ತಂದೆ ತಾಯಿಗಳನ್ನು? ನಿಮ್ಮ ಮಕ್ಕಳು ನಿಮ್ಮನ್ನು ಯಾವ ವಿಧವಾಗಿ ಪೋಷಣೆ ಮಾಡುತ್ತಾರೆ ಅದನ್ನು ಯೋಚನೆಯನ್ನು ಮಾಡಿ. ಭಾವಚಿತ್ರ ಇಲ್ಲ ಎಂದರೆ ಪಕ್ಕದ ಮನೆಯ ತಾಯಿಯಲ್ಲಿ ಆದರೂ ನಿಮ್ಮ ತಾಯಿಯನ್ನೇ ಕಂಡು ಅವರಿಗಾದರೂ ನಮಸ್ಕಾರವನ್ನು ಸಲ್ಲಿಸಿ. ಈ ಪ್ರಕಾರ ಮಾಡಿದರೆ ಆ ತಾಯಿ ಎಲ್ಲೇ ಇದ್ದರೂ ಕೂಡ ತನ್ನ ಮಕ್ಕಳು ಆನಂದವಾಗಿರಲಿ ಎಂದು ಆಶೀರ್ವಚನವನ್ನು ಮಾಡುತ್ತಾರೆ. ಇದು ಕೇವಲ ವೃಷಭ ರಾಶಿಯವರಿಗೆ ವರ್ತನೆ ಆಗತಕ್ಕಂಥ ಮಾತಲ್ಲ, ಇಡೀ ದ್ವಾದಶ ರಾಶಿಯವರಿಗೂ ಇಡೀ ಜಗತ್ತಿಗೂ ವರ್ತನೆ ಆಗತಕ್ಕಂತಹ ಮಾತು ಇದು. ಏನು ಮಿಥುನ ರಾಶಿ? ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ನಿಮ್ಮ ಮಕ್ಕಳಲ್ಲಿ ಕಂಡು ಬರತಕ್ಕಂತಹ ಪ್ರಗತಿಯನ್ನು ಕಂಡು, ಅಂದರೆ ಮಕ್ಕಳು ಓದುವಂತಹ ಮಕ್ಕಳಿದ್ದರೆ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿದ್ದಾರೆ, ಅಥವಾ ಏನಾದರೂ ಕೆಲಸ ಮಾಡತಕ್ಕಂತಹ ಮಕ್ಕಳಿದ್ದರೆ ಉತ್ತಮವಾದಂತಹ ಪ್ರಗತಿಯನ್ನು ಸಾಧಿಸಿದ್ದಾರೆ. ಇಂತಹ ವಚನಗಳನ್ನು ಕೇಳತಕ್ಕಂತಹ ಪವಿತ್ರವಾದಂತಹ ದಿನ ಇದು ಮಿಥುನ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಕರ್ಕಾಟಕ ರಾಶಿ? ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನು ಎಂದರೆ ನಿಮ್ಮ ಮನೆಯಲ್ಲಿ ನೀವು ಆರಾಮಾಗಿ ಆನಂದದಾಯಕವಾಗಿ ಹರ್ಷದಾಯಕವಾಗಿ ಇರುತ್ತೀರಿ. ಆದರೆ ದೂರದ ಬಂಧುಗಳ ಆಗಮನದಿಂದ ಮತ್ತಷ್ಟು ಉಲ್ಲಾಸ ಉತ್ಸಾಹ, ಒಂದು ಹಬ್ಬದ ವಾತಾವರಣವೇ ನಿರ್ಮಾಣವಾಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಯಾಕೆ ಅಂದರೆ ಈ ಬಂಧು ಬಳಗ ಎಂದೊಡನೆ ಆನಂದದಿಂದ ಇದ್ದಂತೆ ಕಾಣುತ್ತದೆ. ಯಾವ ಕ್ಷಣದಲ್ಲಿ ಅಲ್ಲಿ ಅಗ್ನಿ ಎದ್ದೇಳುತ್ತದೋ ಹೇಳಲು ಶಕ್ಯವಿಲ್ಲ. ಹೀಗಾಗಿ ಬಹು ಹುಷಾರಾಗಿರಿ, ಆನಂದದಿಂದ ಇರಿ ಹಾಗೂ ಹುಷಾರಾಗಿ ಕೂಡ ಇರಿ.
ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ. ಇನ್ನು ಸಿಂಹರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದರೆ ನಾನಾ ತರಹವಾದಂತಹ ತೊಂದರೆಗಳು ಮತ್ತು ಇಲ್ಲ ಸಲ್ಲದಂತಹ ಕಿರುಕುಳಗಳು ಉತ್ಪನ್ನವಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹೀಗಾಗಿ ನೀವು ಕೂಡ ನಿಮ್ಮನ್ನು ಹೆತ್ತು ಹೊತ್ತು ಸಲುಹಿದಂತಹ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ ಹೋದರೆ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಆಗೇ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಅಲ್ಲ ಕಣ್ರಿ, ತಾಯಿಗೆ ನಮಸ್ಕಾರ ಮಾಡಿದರೆ ಬರುವಂತಹ ಕಿರುಕುಳಗಳು ಅವು ಯಾಕೆ ತಪ್ಪಲು ಸಾಧ್ಯ ಎಂದು ಕೇಳುವಂತಹ ಮಹಾನುಭಾವರು ಇರುತ್ತಾರೆ. ಹೌದು, ನಿಮ್ಮ ಪ್ರಶ್ನೆ ಉತ್ತಮವಾಗಿದ್ದೆ ಎಂದೇ ನಾನು ಭಾವಿಸುತ್ತೇನೆ. ಕಾರಣ ಅದಕ್ಕೆ ಉತ್ತರವನ್ನು ಕೊಡಬೇಕು ತಾನೆ. 33 ಕೋಟಿ ದೇವತೆಗಳು ನೆಲೆಸಿದಂತಹ ಪ್ರಪ್ರಥಮ ಅಧಿಷ್ಠ ಸ್ಥಾನ ಎಂದರೆ ನಮ್ಮ ತಂದೆ ತಾಯಿಗಳು. ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡಿ ಸಾಕ್ಷಾತ್ ಸಾಲಿಗ್ರಾಮಕ್ಕೆ ಕ್ಷೀರಾಭಿಷೇಕ ಮಾಡುತ್ತೇನೆ ಎಂದರೆ ಕೂಡ ಅದನ್ನು ಸ್ವಾಮಿಯು ತಿರಸ್ಕಾರ ಮಾಡುತ್ತಾನೆ. ಕಾರಣ ನನ್ನ ಪ್ರಪ್ರಥಮ ಅಧಿಷ್ಠ ಸ್ಥಾನ ನಿಮ್ಮ ತಂದೆ ತಾಯಿಗಳು. ಅವರನ್ನೇ ಧಿಕ್ಕಾರ ಮಾಡಿ ಬಂದ ಮೇಲೆ ನನಗೇನೋ ಅಯೋಗ್ಯ, ನಿನ್ನ ಪೂಜೆ ನನಗೆ ಬೇಕಾಗಿಲ್ಲ ಎಂದು ತಿರಸ್ಕಾರ ಮಾಡುತ್ತಾರೆ. ಹೀಗಾಗಿ ತಾಯಿ ಎಂದೊಡನೆ ಸುಮ್ಮನೆ ತಾಯಿಯಲ್ಲ, ಅವರು ನಮಗೆ ಜನ್ಮವನ್ನು ಕೊಡಬೇಕಾದರೆ ಅವರ ಜೀವನವನ್ನು ಮುಡುಪಾಗಿಟ್ಟಿರುತ್ತಾರೆ. ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಮಗು ಮಾತ್ರ ಬದುಕಬೇಕು ಎಂದು ಅಷ್ಟು ಆನಂದ ರೀತಿಯಲ್ಲಿ ಇರುತ್ತಾಳೆ ತಾಯಿ. ಹೀಗಾಗಿ ತಾಯಿಗೆ ತಪ್ಪದೆ ಇಂದು ಮಾತ್ರವೇ ಅಲ್ಲ, ಅನುನಿತ್ಯನು ಈ ಶರೀರವನ್ನು ಹೊತ್ತು ಬಂದ ಮೇಲೆ ಈ ಶರೀರವು ಅಗ್ನಿಯೋ ಅಥವಾ ಮಣ್ಣಿನ ಪಾಲೋ ಆಗುವ ತನಕ ಕೂಡ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಸಲ್ಲಿಸಲೇಬೇಕು. ಏನು ಕನ್ಯಾ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ಅನೇಕ ತರಹವಾದಂತಹ ಲಾಭಾಂಶಗಳನ್ನು ಪಡೆದು ಸುಖ ಸಂತೋಷ ನೆಮ್ಮದಿಯಿಂದ ಇರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಕನ್ಯಾ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ತುಲಾರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದು ಆನಂದಕರವಾದಂತಹ ಲಾಭಾಂಶಗಳನ್ನು ಕೂಡ ಪಡೆಯತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ತುಲಾರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ವೃಶ್ಚಿಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಚಿಂತೆ. ಯಾವುದರ ಬಗ್ಗೆ? ಕಳತ್ರ ಅಂದರೆ ಅರ್ಥವೇನು? ಮದುವೆ ಅಂದರೆ ನಿಮಗೇ ಆಗಿರಬಹುದು, ನಿಮ್ಮ ಮಕ್ಕಳಿಗೆ, ನಿಮ್ಮ ಸೋದರ ಸೋದರಿಯರಿಗೆ ಯಾರಿಗಾದರೂ ವಿವಾಹಕ್ಕಾಗಿ ಪ್ರಯತ್ನವನ್ನು ಪಡುತ್ತಾ ಇರುತ್ತೀರಿ. ಆದರೆ ಅಲ್ಲಿ ಎಲ್ಲವೂ ಕೂಡ ಪ್ರತ್ಯುತ್ತರಗಳು ಸರಿಯಾಗಿ ಬರುತ್ತಾ ಇರುವುದಿಲ್ಲ. ಎಂತಹ ಪ್ರಕಾರವಾದಂತಹ ಪ್ರತ್ಯುತ್ತರಗಳು? ಈಗಿನ ಕಾಲದಲ್ಲಿ ನಿಮ್ಮ ಹುಡುಗನ ಪ್ಯಾಕೇಜ್ ಅಷ್ಟು ಇಲ್ಲ, ನಿಮ್ಮ ಹುಡುಗನ ಉದ್ಯೋಗ ಸರಿ ಇಲ್ಲ, ಇಂಥವೇ. ಆಮೇಲೆ ಮನೆಯಲ್ಲಿ ಹಳೆ ಡಬ್ಬಗಳಿರಬಾರದು, ಈ ಪ್ರಕಾರವಾಗಿ ಕೇಳುತ್ತಾ ಇದ್ದಾರೆ ಎಂದರೆ ಆ ಹುಡುಗಿಯರ ತಪ್ಪು ಎಂದು ನಾನು ಎಂದಿಗೂ ಹೇಳುವುದಿಲ್ಲ. ಕಾರಣ ಅವರನ್ನು ಬೆಳೆಸಿದಂತಹ ತಂದೆ ತಾಯಿಗಳನ್ನು ಬಯಬೇಕು. ಮಕ್ಕಳ ಬಾಯಲ್ಲಿ ಅಂತಹ ಕ್ಷುದ್ರ ಮಾತುಗಳು ಬರ್ತಾ ಇವೆ ಎಂದರೆ ಅದಕ್ಕೆ ಮೂಲ ಕಾರಕರು ಯಾರು? ನೀವೇ. ನೀವಂತಹ ವಿಷ ಬೀಜವನ್ನು ಆ ಮಕ್ಕಳಿಗೆ ಬಿತ್ತಿದ್ದೀರಿ. ಆದ ಕಾರಣ ಆ ಮಕ್ಕಳು ಆ ಪ್ರಕಾರವಾಗಿ ಮಾತನಾಡುತ್ತಾ ಇದ್ದಾರೆ. ಅದನ್ನು ಸರಿಪಡಿಸಬೇಕಾದಂತಹ ವ್ಯಕ್ತಿಗಳು ಯಾರು? ನೀವೇ, ಪೋಷಕರು. ಯಾವ ಪ್ರಕಾರವಾಗಿ ಹೇಳಬೇಕು ನೋಡಿ. ನಾನು ಇಂತಹ ಹುಡುಗನನ್ನು ನೋಡಿದ್ದೇನೆ, ಅವನ ಸಂಸ್ಕೃತಿ ಚೆನ್ನಾಗಿದೆ, ಅವರ ತಂದೆ ತಾಯಿ ಸಂಸ್ಕೃತಿ ಚೆನ್ನಾಗಿದೆ, ಮನೆಯಲ್ಲಿ ಹಿರಿಯರು ಇರಬೇಕು, ಈ ಪ್ರಕಾರವಾಗಿ ಹೇಳಬೇಕೇ ಹೊರತಾಗಿ ಆ ಹುಡುಗನಿಗೆ ಅಕ್ಕ ಇದ್ರೆ ನನಗೆ ಬೇಕಾಗಿಲ್ಲ, ತಂಗಿ ಇದ್ರೆ ಬೇಕಾಗಿಲ್ಲ, ತಾಯಿ ಇರಬಾರ್ದು, ತಂದೆ ಇರಬಾರ್ದು, ಇನ್ನೇನು ಭೂಮಿಯಿಂದ ಉದ್ಭವಿಸಿ ಬಂದಿದ್ದಾರ ಹೇಳಿ, ಆಲೋಚನೆಯನ್ನು ಮಾಡಿ. ಕಾರಣ ಎಷ್ಟೆಷ್ಟು ಜನರಿಗೆ ಮದುವೆಗಳು ಆಗುತ್ತಾ ಇಲ್ಲ, ಇದನ್ನು ಕೂಡ ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ. ಯಾತಕ್ಕಾಗಿ ಆಗುತ್ತಾ ಇಲ್ಲ ಎನ್ನುವಂತಹ ಆಲೋಚನೆಯನ್ನು ಕೂಡ ಮಾಡಬೇಕಾಗಿದೆ. ಆದರೆ ಪ್ರಿಯ ವೃಶ್ಚಿಕ ರಾಶಿಯವರೇ, ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮನ್ನು ಹೆತ್ತು ಹೊತ್ತು ಸಲುಹಿದಂತಹ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿದರೆ ಸಾಕು. ಯಾರು ನಿಮಗೆ ಪ್ರತ್ಯುತ್ತರವನ್ನು ವ್ಯತಿರೇಕವಾಗಿ ಕೊಡಲು ಯತ್ನವನ್ನು ಮಾಡುತ್ತಾರೋ ಅವರ ತಲೆಯ ಮೇಲೆ ಘಟಿಸುತ್ತಾನೆ ಸ್ವಾಮಿಯು, ಇದರಲ್ಲಿ ಸಂದೇಹನೇ ಇಲ್ಲ. ಇನ್ನು ಧನುರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ
ವಿಶೇಷವಾದಂತಹ ಧನಲಾಭವನ್ನು ಪಡೆಯತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಧನುರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಸ್ತ್ರೀಯರಿಂದನೇ ಕಲಹಗಳು ಉತ್ಪನ್ನವಾಗುತ್ತವೆ. ಬಹು ಹುಷಾರ್. 10 ಜನರ ಸಂಗಡ ಗಂಡಸರ ಸಂಗಡ ಜಗಳ ಮಾಡುವುದು ಒಂದೇ, ಒಬ್ಬ ಮಹಿಳೆಯ ಸಂಗಡ ಜಗಳ ಮಾಡುವುದು ಒಂದೇ, ಸರಿಸಮಾನವಾಗಿರುತ್ತದೆ. ಹೀಗಾಗಿ ಮಾತನಾಡುವ ಮುನ್ನ ಎಚ್ಚರಿಕೆಯಿಂದ ಮಾತನಾಡಿ. ನಿಮ್ಮ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಯಾವುದೇ ತರಹವಾದಂತಹ ಜಗಳಗಳು ಉತ್ಪನ್ನವಾಗಲು ಆ ತಾಯಿಯಲ್ಲಿ ಅಂತರ್ಯಾಮಿಯಾದಂತಹ 33 ಕೋಟಿ ದೇವತೆಗಳು ನಿಮ್ಮ ತಲೆಯನ್ನು ಶುದ್ಧವಾಗಿ ಇಡುತ್ತಾರೆ. ಆಗ ಪ್ರತಿಯೊಂದು ಸ್ತ್ರೀಯೂ ಕೂಡ ತಾಯಿಯಾಗೇ ಕಾಣುತ್ತಾಳೆ. ಆಗ ಕಲಹಗಳಿಂದ ಬರಲು ಸಾಧ್ಯನೇ ಇಲ್ಲ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ, ತಾವು ಮಾರ್ಕೆಟ್ಗೆ ಎಂದು ತೆರಳಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿಸಿ ಮನೆಯಲ್ಲಿ ಇರತಕ್ಕಂಥ ಎಲ್ಲರ ಮುಖದಲ್ಲಿ ಮಂದಹಾಸವನ್ನು ಕಾಣತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಕುಂಭರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ, ಅನ್ಯ ಸ್ತ್ರೀಯರಿಂದ ತೊಂದರೆಗಳು ಉಂಟಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಪರಸ್ತ್ರೀಯರು ನೀವು ಸುಮ್ಮನೆ ಇದ್ದರೆ ಕೂಡ ನಿಮ್ಮ ಮೇಲೆ ನಿಂದಾರೋಪಣೆಗಳನ್ನು ಹೊರಿಸತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಹೀಗಾಗಿ ನೀವು ಕೂಡ ನಿಮ್ಮನ್ನು ಹೆತ್ತು ಹೊತ್ತು ಸರಿದಂತಹ ಮಾತೃಮೂರ್ತಿಗೆ ನಮಸ್ಕಾರವನ್ನು ಭಕ್ತಿ ಪರವಶರಾಗಿ ಸಲ್ಲಿಸಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬಿಡುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ಅಂದಿದ್ದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.